ಸ್ನೇಹಿತರೆ, ಬೇಲೂರಿಗೆ ಹೋದಾಗ ನಾವು ಚೆನ್ನಕೇಶವ ದೇಗುಲದ ಆವರಣದಲ್ಲಿ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನ ಅಂತ ಸಹ ಒಂದನ್ನು ನಾವು ಕಾಣ್ಬೋದು. ಇದನ್ನು ಕ್ರಿಸ್ತಶಕ 1117ರಲ್ಲಿ ಹೊಯ್ಸಳರ ಪ್ರಮುಖ ದೊರೆಯಾದಂತಹ ರಾಜ ವಿಷ್ಣುವರ್ಧನನ ಪಟ್ಟದರಸಿ ಶಾಂತಲಾದೇವಿಯು ಕಟ್ಟಿಸಿರುತ್ತಾಳೆ. ಇದು ದ್ವಿಕೂಟಾಚಲ ದೇಗುಲವಾಗಿದೆ. ಪಶ್ಚಿಮದ ಗರ್ಭಗುಡಿಯಲ್ಲಿ ಚೆನ್ನಕೇಶವನ ವಿಗ್ರಹ 6.5 ಅಡಿ ಎತ್ತರವಾಗಿದ್ದು, ವಿಗ್ರಹದ ಪ್ರಭಾವಳಿಯಲ್ಲಿ ದಶಾವತಾರ ಮತ್ತು ಅಷ್ಟದಿಕ್ಪಾಲಕರ ಕೆತ್ತನೆಗಳಿದೆ. ಪೀಠದ ಮೇಲೆ ಗರುಡನ ಶಿಲ್ಪ, ಶಾಂತಲಾದೇವಿಯ ಶಾಸನ ಕೂಡ ಇರುವುದನ್ನು ಗಮನಿಸಬಹುದು. ದಕ್ಷಿಣ ಗರ್ಭಗುಡಿಯಲ್ಲಿ ವೇಣುಗೋಪಾಲ ಸ್ವಾಮಿಯ ವಿಗ್ರಹವನ್ನು ಸಹ ಕಾಣಬಹುದು. ನವರಂಗದಲ್ಲಿ 4 ಪ್ರಧಾನ ಕಂಬಗಳಿದೆ. ಡೋಲು, ಡವಣೆ, ಮತ್ತೊಬ್ಬಳು ತಾಳ ಹಾಕುತ್ತಿರುವಂತಹ 3 ಮದನಿಕಾ ವಿಗ್ರಹಗಳಿವೆ. ಇಲ್ಲಿ ಚಾವಣಿಯಲ್ಲಿ 9 ಅಂಕಣಗಳನ್ನು ಕಾಣಬಹುದು. ಮಧ್ಯದ ಅಂಕಣದಲ್ಲಿ ಅಷ್ಟದಿಕ್ಪಾಲಕರು ಹಾಗೂ ಲಕ್ಷ್ಮೀನಾರಾಯಣರ ಚಿತ್ರಣವಿದೆ. ಉಳಿದವುಗಳಲ್ಲಿ ಲಕ್ಷ್ಮೀನಾರಾಯಣ, ಧರಣಿ, ವರಹ, ನಾಟ್ಯಲಕ್ಷ್ಮಿ ಮುಂತಾದ ಕೆತ್ತನೆಗಳಿವೆ. ಕಾಲಾನುಕ್ರಮದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಗಳು ನಡೆದಿವೆ. ಇಲ್ಲಿ ಈ ದೇಗುಲದ ಬಗ್ಗೆ ಇರುವಂತಹ ದಂತಕಥೆಯನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.